ಹಲೋ ಎಸ್ ಎಸ್ ಎಲ್ ಸಿ ಚಾಂಪಿಯನ್ಸ್, ಎಲ್ಲರೂ ಸಗದಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈಗಾಗಲೇ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಒಂದು ವಿಡಿಯೋ ಮಾಡಿದ್ದೀನಿ, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ, ಬರೀ 15 ನಿಮಿಷ, 18 ನಿಮಿಷ. ಸೊ ಇಡೀ ಎಕ್ಸಾಂಪಲ್ಸು ಏನು ಮೇನ್ ಏನಿದೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋಲಿ ಗ್ರಾಫ್, ಸೊ ಅಲ್ಲಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಬಟ್ ಇದರಲ್ಲಿ 2 ಎಕ್ಸಾಂಪಲ್ ತೊಗೊತೀನಿ. ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಹೆಂಗೆ ಫಾಸ್ಟಾಗಿ ಸಾಲ್ವ್ ಮಾಡ್ಬೋದು, ಶಾರ್ಟ್ ಟೈಮಾಗಿ ಕ್ವಿಕ್ ಫಾಸ್ಟಾಗಿ ನೋಡೋಣ ಬನ್ನಿ. ಸೊ ಈಗ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಲೈಕ್ ದೇ ಆರ್ ಆಸ್ಕಿಂಗ್ ಟು ಗ್ರಾಫ್, ಅಂದರೆ ಪ್ಲಾಟ್ ಮಾಡಿರಿ, ಒಂದು ಗ್ರಾಫ್ ಡ್ರಾ ಮಾಡಿರಿ ಅಂತ. ಸೊ 2 ಈಕ್ವೇಷನ್ ಇದೆ. ಫಸ್ಟ್ ಏನು ಮಾಡಿರಿ, ಎಲ್ಲಿ ಯಾವ ಈಕ್ವೇಷನಲ್ಲಿ ನಂಬರ್ಸ್ ಇಲ್ಲ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 1 2 ಏನೂ ಇಲ್ಲ, ಬರೀ x + y = 5 ಸಿಂಪಲ್ ಆಗಿ ಈಕ್ವೇಷನ್ ಇದೆ. ಸೊ ಈಕ್ವೇಷನ್ ತೊಗೊಳ್ರಿ, x + y = 5. ಇಲ್ಲಿ ಏನು ಮಾಡಿರಿ, ಆಮೇಲೆ ತೊಗೊಂಡ ಮೇಲೆ ಫಸ್ಟ್ ಥಿಂಗ್ ವಾಟ್ ಸಿಂಪಲ್ ಆಗಿ ಮಾಡ್ಬೋದು ಅಂದರೆ x = 0 ಅಂತ ಹಾಕ್ರಿ. ವೆನ್ x = 0, y ಏನು ರಿಮೈನಿಂಗ್ ಇದೆ ಅದೇ y ವ್ಯಾಲ್ಯೂ 5, ಮುಗೀತು. ನೆಕ್ಸ್ಟ್ ಇನ್ನೊಂದು ಏನು ಮಾಡಿರಿ, y = 0 ತೊಗೊಳ್ರಿ. y 0 ತೊಗೊಂಡ್ರೆ x ಏನು ಉಳಿತೋ ಅದೇ 5, ಎರಡಾಯಿತು. ಸೊ ಥರ್ಡ್ ವ್ಯಾಲ್ಯೂ ಏನಿದೆ ವೆಯ್ಟ್ ಮಾಡಿರಿ. ಸಿಮಿಲರ್ಲಿ ಇಲ್ಲಿ ಬರ್ರಿ. ಸೊ ಇನ್ನೊಂದು ಇಕ್ವೇಷನ್ ಇದೆ, 2x + y = 8. ಸೇಮ್ ಇಲ್ಲಿ ಒಂದರಲ್ಲಿ ನಿಮಗೆ ಕೋಎಫಿಷಿಯಂಟ್ ನೋಡಿದ್ರಿ ಅಂದರೆ ವೈದು ಕೋಎಫಿಷಿಯಂಟ್ 1. ಸೊ y 0 ತೊಗೊಂಡೆ. ಸೊ ಈಗ ಫಸ್ಟದಿಂದ ನೋಡೋಣ. ಸೊ ಓಕೆ, y 0 ಬೇಡ, x 0 ತೊಗೊಳ್ಳೋಣ, ಈಸಿನಾ. ಸೊ x 0 ತೊಗೊಂಡೆ, ಇದು ಹೋಯ್ತು, ಇದು ಕಂಪ್ಲೀಟಾಗಿ ಹೋಯ್ತು. ಸೊ ಏನು ಉಳಿತು, y = 8 ಬಂತು. ನೆಕ್ಸ್ಟ್ ಈಗ y = 0 ತೊಗೊತೀನಿ. ಇದು ಈಕ್ವೇಷನ್ ಡೈರೆಕ್ಟ್ ಆಗಿದೆ. ಸೊ y = 8 ಅಂತ ತೊಗೊಂಡಿದ ತಕ್ಷಣ ಏನು ಉಳಿತು, 2x = 8. ಸೊ y 0 ಆದಾಗ ನಮಗೆ 2x = 8 ಅಂತ ಬಂತು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x = 4. ಸೊ ಇದನ್ನು ನಾನು ಬರೀಬೇಕು ಅಂತೆಲ್ಲ, ಸೊ ಡೈರೆಕ್ಟಾಗಿ ನೀವು ಸಾಲ್ವ್ ಮಾಡ್ಬೋದಿತ್ತು, ಬಟ್ ಆದರೂ ಬರುತ್ತೆ ತೋರಿಸ್ದೆ. ಸೊ ಎರಡು ವ್ಯಾಲ್ಯೂ ತೊಗೊಂಡ್ರಿ, 2 ಬಂತು. ಸೊ ಈ 2 ವ್ಯಾಲ್ಯೂಸ್ನ ಪ್ಲಾಟ್ ಮಾಡಿರಿ ಗ್ರಾಫಲ್ಲಿ. ಸೊ ನಿಮಗೆ ಪ್ಲಾಟ್ ಮಾಡೋದಕ್ಕಿಂತ ಮುಂಚೆ ಯೂಶಲಿ 90% ಅಥವಾ 99% ಅಥವಾ 99 ಬೇಡ, 90% ಗ್ರಾಫ್ ಹೆಂಗಿರುತ್ತೆ ಅಂದರೆ ಇಂಟರ್ಸೆಕ್ಷನ್ ಆಗಿರುತ್ತೆ. ಸೊ ಇಂಟರ್ಸೆಕ್ಷನ್ ಆಗಿ ಇರೋ ಗ್ರಾಫ್ನ ಫಸ್ಟ್ ಡ್ರಾ ಮಾಡಿರಿ. ಸೊ ಡ್ರಾ ಮಾಡಿದಾಗ ಹೆಂಗೋ ಫೈನಲಿ ಮಾಡಲೇಬೇಕು. ಸೊ 2 ಪಾಯಿಂಟ್ಸ್ ಇಟ್ಕೊಂಡು ಡ್ರಾ ಮಾಡಿರಿ, ಸೊ ದಟ್ ಈಸಿ ಆಗುತ್ತೆ. ಯಾಕಂದರೆ x 0 ಆದಾಗ y 0 ಆದಾಗ x ವ್ಯಾಲ್ಯೂ ಏನು, ಸಿಮಿಲರ್ಲಿ ಇನ್ನೊಂದು ಈಕ್ವೇಷನಲ್ಲಿ y 0 ಆದಾಗ x ವ್ಯಾಲ್ಯೂ ಏನು, 2 ಆಯಿತು. ಅದೇ ರೀತಿ x 0 ಆದಾಗ y ವ್ಯಾಲ್ಯೂ ಏನು, x 0 ಆದಾಗ ಇನ್ನೊಂದು y ವ್ಯಾಲ್ಯೂ ಏನು, 2 ಈಕ್ವೇಷನ್ ಬಂತು. ಇದೆರಡು ಡ್ರಾ ಮಾಡ್ತೀರಾ. ಸೊ ಡ್ರಾ ಮಾಡಾದ್ಮೇಲೆ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ನೋಡ್ರಿ. ಸೊ ಇಲ್ಲಿ ಇದು ಇಂಟರ್ಸೆಕ್ಟ್ ಆಗ್ತಿರೋ ಪೊಸಿಷನ್ನು. ಸೊ ಇದು ಯಾವ ಪಾಯಿಂಟ್, ಇದು x 0 1 2 3 4 5. ಸೊ ಎಲ್ಲಾಗ್ತಿದೆ 1 2 3. ಸೊ x is 3. ವಾಟ್ ಈಸ್ y 0 1 2. ಸೊ ದಿಸ್ ಇಸ್ ದ ಪಾಯಿಂಟ್, ಯಾವುದು 3, 2. ಇದು ಯಾಕೆ ತೊಗೊಂಡೆ ಅಂತೀರಾ, 3, 2 ಬಂತು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ x 3. ಸೊ ಈಗ x ವ್ಯಾಲ್ಯೂ ನಾನು ಈಗ ಸಾಲ್ವ್ ಮಾಡಿರೋದು ತೊಗೊತೀನಿ. ಈಗ x ವ್ಯಾಲ್ಯೂ 3 ಇಲ್ಲಿ ಹಾಕ್ರಿ. ಇಲ್ಲಿ x = 3. ಸೊ 3 ಹಾಕಿದ್ರಿ ಅಂದರೆ 3 ರೈಟ್ ಸೈಡ್ಗೆ ಹೋದಾಗ ಏನಾಗುತ್ತೆ, y 5 - 2 ಎಷ್ಟು, 5 - 3 2 ಬಂತಲ್ಲ. ಇಲ್ಲೂ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ, x ವ್ಯಾಲ್ಯೂ ಎಷ್ಟು, ಇಲ್ಲೇನು ತೊಗೊಂಡಿರ್ತೀರೋ ಅದೇ ತೊಗೊಳ್ರಿ. x ವ್ಯಾಲ್ಯೂ 3, x = 3 ತೊಗೊಂಡ್ರೆ 2 3 6 ಲೆಫ್ಟ್ ಸೈಡ್ ರೈಟ್ ಸೈಡ್ ಹೋಯ್ತು ಅಂದರೆ 8 - 6 2. y = 2. ಎಷ್ಟು ನಿಮಿಷ ತೊಗೊಂತೀವಿ ಸಾಲ್ವ್ ಮಾಡೋದಕ್ಕೆ, ಹಾರ್ಡ್ಲಿ 2 ಮಿನಿಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೂ. ಬಟ್ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಸಾಲ್ವ್ ಮಾಡಿ ಗ್ರಾಫ್ ಬೇರೆ ಹಾಕಬೇಕಾಗುತ್ತೆ. ಓಕೆ 5 ಮಿನಿಟ್ಸ್ ಅಂತ ಹೇಳ್ಕೊಳ್ಳಿ. ಸೊ ಇದು 3 ಅಥವಾ 4 ಮಾರ್ಕ್ಸ್ ಕ್ವಶನು. ಯು ಕ್ಯಾನ್ ಸ್ಪೆಂಡ್ 3 ಅಥವಾ 4 ಮಾರ್ಕ್ಸ್ ಅಂದರೆ 10 ನಿಮಿಷ. 10 ನಿಮಿಷದಲ್ಲಿ ನೀವು 5 ನಿಮಿಷದಲ್ಲಿ ಸಾಲ್ವ್ ಮಾಡಿರಿ, 5 ನಿಮಿಷ ಉಳಿತಲ್ಲ. ಮೋರ್ ದೆನ್ 5 ಮಿನಿಟ್ಸ್, ಬಟ್ 5 ಮಿನಿಟ್ಸ್ ಅಂತೂ ಉಳಿತಲ್ಲ. ಸೊ ದಟ್ಸ್ ನಾಟ್ ಎ ಸ್ಮಾಲ್ ಟೈಮ್, ಇಟ್ಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ವೆರಿ ಪ್ರಿಷಿಯಸ್. ಸೊ ಗೊತ್ತಾಯ್ತಲ್ಲ. ಇದೇ ರೀತಿ ಇನ್ನೊಂದು ಕ್ವಶನ್ ನೋಡೋಣ. ಸೇಮ್ ಯೂಶಲಿ ಹಾಗೆ 90% ನಿಮ್ಗೊಂದು ಈಕ್ವೇಷನ್ ಸಿಂಪಲಾಗಿ ಕೊಟ್ಟಿರ್ತಾರೆ, ಯಾಕಂದರೆ ವ್ಯಾಲ್ಯೂಸ್ ಫಾಸ್ಟಾಗಿ ಬರಲಿ ಅಂತ. ಸೊ ಇಲ್ಲೇನು ಮಾಡ್ತೀರಾ, ಸೇಮ್ x = ಯಾವ ಈಕ್ವೇಷನಲ್ಲಿ ನಿಮಗೆ ಕೋಎಫಿಷಿಯಂಟ್ಸ್ 1 ಇದೆ ಅಥವಾ -1 1 -1 ಎನಿಥಿಂಗ್. ಸೊ 1 - 1 ಇದೆ, ಅದನ್ನು ತೊಗೊಳ್ರಿ ಫಸ್ಟು.
ಸೊ ಎಕ್ಸ್ 0, ಇಲ್ಲಿ ಎಕ್ಸ್ 0 ಹಾಕಿದಾಗ ಮೈನಸ್ ವೈ ಉಳಿತು, ಇಟ್ಸ್ ನಾಟ್ ಪ್ಲಸ್ ವೈ, ಪ್ಲಸ್ ಮೈನಸ್ ಕೇರ್ಫುಲ್ ಆಗಿರಿ, ಮೈನಸ್ ವೈ ಉಳಿತು, ಮೈನಸ್ ವೈ ಇಸ್ ಈಕ್ವಲ್ ಟು 2. ಸೊ ಮೈನಸ್ನ ನೀವು ರೈಟ್ ಸೈಡ್ ತೊಗೊಂಡ್ರಿ ಅಥವಾ ಇದು ಮಾಡಬೇಕು ಅಂದರೆ ವೈ ಇಸ್ ಈಕ್ವಲ್ ಟು ಏನಾಯಿತು -2. ಓಕೆ, ಸಿಮಿಲರ್ಲಿ ಈಗ ವೈ 0 ತೊಗೊಂಡೆ, ವೈ ಮೈನಸ್ ಇದೆ, ಸೊ ವೈ ಹೋಯ್ತು ಅಂದರೆ ಎಕ್ಸ್ ಎಷ್ಟು ಉಳಿತು 2, 2 ಬಂತು. ನೆಕ್ಸ್ಟ್ ಹೋಗ್ರಿ. ಸೊ ಇಲ್ಲಿ ಅಗೇನ್ ಫಸ್ಟು ಎಕ್ಸ್ 0 ತೊಗೊಂಡೆ, ಎಕ್ಸ್ 0 ತೊಗೊಂಡ್ರೆ ಮೈನಸ್ ವೈ ಇಸ್ ಈಕ್ವಲ್ ಟು 7. ಓಕೆ, ಏನು ತೊಗೊಂಡೆ, ಎಕ್ಸ್ 0 ತೊಗೊಂಡೆ, ಮೈನಸ್ ವೈ ಇಸ್ ಈಕ್ವಲ್ ಟು 7. ಸೊ ನಮಗೆ ವೈ ವ್ಯಾಲ್ಯೂ ಬೇಕು, ಮೈನಸ್ ವೈ ಅಲ್ಲ. ವೈ ಅಂದರೆ ಮೈನಸ್ ರೈಟ್ ಸೈಡ್ ಹೋಗುತ್ತಾ ಅಥವಾ -1 ಮಲ್ಟಿಪ್ಲೈ ಮಾಡ್ತೀರಾ. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ವೈ? ಇಟ್ ವಿಲ್ ಬಿ -7. ನೆಕ್ಸ್ಟು ಓಕೆ, ವೈ 0 ತೊಗೊಂಡೆ, ಇಲ್ಲಿ ವೈ 0 ತೊಗೊಂಡಾಗ 2x ಇಸ್ ಈಕ್ವಲ್ ಟು 7 ಬರುತ್ತೆ. ಸೊ ವೈ 0 ತೊಗೊಂಡ್ರೆ 2x ಇಸ್ ಈಕ್ವಲ್ ಟು 7 ಬರುತ್ತೆ. ನೀವು ಅದನ್ನು ಡಿವೈಡ್ ಮಾಡಿರಿ. ಓಕೆ, ಈಗ ವೈ 0 ಆಯಿತು ಅಂದರೆ ವ್ಯಾಲ್ಯೂ ಏನು ಬಂತು, 2x ಇಸ್ ಈಕ್ವಲ್ ಟು 7, ಎಕ್ಸ್ ಇಸ್ ಈಕ್ವಲ್ ಟು 7/2 3.5. ಡೆಸಿಮಲ್ ನೀವು ಗ್ರಾಫ್ ಡ್ರಾ ಮಾಡ್ತೀನಿ ಅಂದರೆ ಮಾಡಿರಿ, ತೊಂದರೆ ಇಲ್ಲ. ಬಟ್ ಟು ಮೇಕ್ ಇಟ್ ಇವನ್ ಮೋರ್ ಸಿಂಪಲ್ ಏನು ಮಾಡ್ಬೋದು ಅಂದರೆ ವೈ ವ್ಯಾಲ್ಯೂನ ಈಸಿಯಾಗಿ ವಿತೌಟ್ ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಿರ ಮಾಡಬೇಕು. ದಟ್ ಈಸ್ ಆಲ್ಸೋ ಫೈನ್. ಇಲ್ಲ ಇನ್ನೊಂದು ಮೆಥಡ್ ಬೇಕು ಅಂದರೆ ಇಲ್ಲಿ ಈವನ್ ನಂಬರ್ ಇದೆ, ಸೊ ರೈಟ್ ಸೈಡು ಈವನ್ ನಂಬರ್ ಬರಂಗೆ ಮಾಡಬೇಕು. ಸೊ 1 ಆದರೂ ತೊಗೊಳ್ರಿ ಅಥವಾ -1 ಆದರೂ ತೊಗೊಳ್ರಿ, ನಿಮ್ಮ ಇಷ್ಟ. ಸೊ ಪಾಸಿಟಿವ್ ಇಡ್ತೀನಿ, ನಂಗೆ ನೆಗೆಟಿವ್ ಬೇಡ ಅಂದರೆ ದಟ್ಸ್ ಫೈನ್. ಸೊ ವೈ ಈಸ್ ಈಕ್ವಲ್ ಟು 1. ವೈ 1 ಆಯಿತು ಅಂದರೆ -1 ರೈಟ್ ಸೈಡ್ ಹೋಯ್ತು ಅಂದರೆ +1, 7 + 1 8. ಸೊ ಸೇಮ್ ಹಿಂದೆ ಬಂತಲ್ಲ, 2x ಈಸ್ ಈಕ್ವಲ್ ಟು 8, ಎಕ್ಸ್ ಈಸ್ ಈಕ್ವಲ್ ಟು 4. ಎರಡು ವ್ಯಾಲ್ಯೂಸ್ ಎರಡಕ್ಕೆ ಬಂತು. ನೆಕ್ಸ್ಟ್ ಏನು ಮಾಡ್ತೀರಾ, ಡ್ರಾ ಮಾಡ್ತೀರಾ. ಪ್ಲಾಟ್ ಮಾಡಿದಾಗ ನಿಮಗೆ 2 ಈಕ್ವೇಷನ್ಸು ಎಕ್ಸ್ ವೈ ಪ್ಲಾಟ್ ಮಾಡಿರಿ. ಸೊ ಪ್ಲಾಟ್ ಮಾಡಾದ್ಮೇಲೆ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲೂ ವೈ ಆ್ಯಕ್ಸಿಸಲ್ಲೂ ಎರಡು ಕಟ್ ಆಗ್ತದೆ. ಎಲ್ಲಿ ಮೀಟ್ ಆಗ್ತಿದೆ ನೋಡ್ರಿ. ಸೊ ದಿಸ್ ಈಸ್ 5. ಓಕೆ, ಸಣ್ಣದಾಗಿದೆ, ನಾನು ಬರಿತೀನಿ 5. ಸೊ ದಿಸ್ ಈಸ್ 0 1 2 3. ಸೊ ದಿಸ್ ಈಸ್ 5, 3. ಸೊ ಹಿಂದೆ 5 2 ಹಾಗೆ ಏನೋ ಬಂದಿತ್ತು, ಅಥವಾ 3 2 ಏನೋ 3 2 ಬಂದಿತ್ತು, ಇದು 5, 3. ಸೊ ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂ. ಸೊ ನಾನು ಎಕ್ಸ್ ವ್ಯಾಲ್ಯೂ 5 ಹಾಕಿದಾಗ, ಎಕ್ಸ್ ವ್ಯಾಲ್ಯೂ 5 ಹಾಕಿದೆ, 5 ರೈಟ್ ಸೈಡ್ ಹೋಯ್ತು. ಸೊ ಎಕ್ಸ್ ಈಸ್ ಈಕ್ವಲ್ ಟು 5, 5 ಮೈನಸ್ ವೈ ಈಸ್ ಈಕ್ವಲ್ ಟು 2. 5 ರೈಟ್ ಸೈಡ್ ಹೋಯ್ತು ಅಂದರೆ 2 - 5. ಸೊ -y ಈಸ್ ಈಕ್ವಲ್ ಟು 2 - 5. ಎಷ್ಟಾಯಿತು, -3. -y ಈಸ್ ಈಕ್ವಲ್ ಟು -3, y ಈಸ್ ಈಕ್ವಲ್ ಟು +3. ಮುಗೀತಲ್ಲ, ಸೇಮ್ ಇಲ್ಲೂ ಅದೇ ವ್ಯಾಲ್ಯೂ 5. ಸೊ ಯಾವುದು ಎಕ್ಸ್ ವ್ಯಾಲ್ಯೂ. ಓಕೆ, ಎಕ್ಸ್ ವ್ಯಾಲ್ಯೂ 5, 2 5s are 10. 10 - y ಈಸ್ ಈಕ್ವಲ್ ಟು 7. -y ಆ ಕಡೆ ತೊಗೊತೀರಾ ಅಂದರೆ y ಈಸ್ ಈಕ್ವಲ್ ಟು 10 - 7 ವಿಚ್ ಇಸ್ 3. ಸೊ ಎಷ್ಟು ಟೈಮ್ ಬೇಕಾಯ್ತಪ್ಪ, ಹೌದಲ್ಲ? ಸೊ ಈಸಿ ಆಯ್ತಲ್ಲ. ಪ್ರಾಕ್ಟೀಸ್ ಮಾಡಿರಿ. ಜಸ್ಟ್ ಒಂದು 2-3 ಪ್ರಾಬ್ಲಮ್ ಮಾಡಿದ್ರೆ ಅಂದರೆ ನಿಮ್ಗೆ ಆರಾಮ್ ಸಾಲ್ವ್ ಆಗುತ್ತೆ ಎಕ್ಸಾಮಲ್ಲಿ. ದಿಸ್ ಸೇವ್ಸ್ ಲಾಟ್ ಆಫ್ ಟೈಮ್. ಬಟ್ ಇದೆಲ್ಲ ಬರೆದಾದ್ಮೇಲೆ ಇಷ್ಟೇನಾ ಅಲ್ಲ, ಟೈಮ್ ಇರುತ್ತೆ. ರೈಟ್, ಒಂದೊಂದು ಸ್ಟೆಪ್ಪು ಬರೀರಿ. ನಿಮಗೆಲ್ಲ ವ್ಯಾಲ್ಯೂಸ್ ಬಂತು ಅಂದರೆ ಏನು, ಜಸ್ಟ್ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಥರ. ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಈಕ್ವೇಷನಲ್ಲಿ ಹಾಕೋದು, ವೈ ವ್ಯಾಲ್ಯೂ ಏನು ಬಂತು. ಲೆಟ್ ವೈ ಈಸ್ ಈಕ್ವಲ್ ಟು 0 ಈಕ್ವೇಷನ್ ಹಾಕೋದು, ಎಕ್ಸ್ ವ್ಯಾಲ್ಯೂ ಏನು ಬಂತು. ಅದನ್ನು ಬರೆದು ಸ್ಟೆಪ್ಸ್ ಆಗಿ ತೋರಿಸ್ಬೇಕು. ಈಗ ಹೆಂಗೆ ಬರೋದ್ನೋ ಅದೇ ರೀತಿ 0ಗೂ ಮತ್ತು ಎಕ್ಸ್ ಈಸ್ ಈಕ್ವಲ್ ಟು 0 ವೈ ಈಸ್ ಈಕ್ವಲ್ ಟು 0ಗೂ ಮಾಡೋದಂದರೆ ಮುಗೀತು. ಫುಲ್ ಅಲ್ಲ, ಫುಲ್ ಮಾರ್ಕ್ಸ್. ಓಕೆ, ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಕೀಪ್ ಪ್ರಾಕ್ಟಿಸಿಂಗ್. ಸೊ ನಾನು ಇಂಥ ವೀಡಿಯೋಸ್ ಇನ್ನೂ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.